ಮೇಕಪ್ ಪ್ರಾಡಕ್ಟ್ಸ್ ಅಲ್ಲಿ ಹೈಯೆಸ್ಟ್ ಸೇಲ್ ಆಗೋ ಪ್ರಾಡಕ್ಟ್ ಯಾವ್ದು ಗೊತ್ತಾ? ಲಿಪ್ಸ್ಟಿಕ್. ಹೌದು, ಲಿಪ್ಸ್ಟಿಕ್ ಆಲ್ಮೋಸ್ಟ್ ಎಲ್ಲಾ ಹೆಂಗಸರು ಎಲ್ಲಾ ಹುಡುಗಿರು ಪರ್ಚೇಸ್ ಮಾಡ್ತಾರೆ. ಸೊ ನನ್ನ ಹತ್ರ ಇವತ್ತು ಈ ಲಿಪ್ಸ್ಟಿಕ್ ಇದೆ. ಇದು ಫೇಸಸ್ ಕೆನಡಾ ಅವರದ್ದು ಅಲ್ಟೈಮ್ ಪ್ರೋ HD ಲಿಪ್ಸ್ಟಿಕ್. ಇದು ನನ್ನ ಹತ್ರ 2 ಶೇಡ್ಗಳಲ್ಲಿದೆ. ಒಂದು ಮಲ್ಬೆರಿ ಮ್ಯಾಜಿಕ್, ಇನ್ನೊಂದು ಮ್ಯಾಗ್ನೆಟಿಕ್. ಆಕ್ಚುಲಿ ನೋಡ್ಲಿಕ್ಕೆ ಸಿಮಿಲಾರ್ ಕಾಣ್ಬೋದು, ಬಟ್ ತುಂಬಾ ಡಿಫ್ರೆಂಟ್ ಆಗಿರೋ ಶೇಡ್. ಇದು ಸ್ವಲ್ಪ ಬ್ರೌನಿಶ್ ಅಲ್ಲಿ ಬಂದ್ರೆ, ಬ್ರೌನಿಶ್ ಪಿಂಕ್ ತರ ಬಂದ್ರೆ, ಇದು ಪ್ರಾಪರ್ ಆಗಿ ಬೆರಿ ಟೋನ್ಸ್ ಮಲ್ಬೆರಿ ಅದರ ಹೆಸರು ಹೇಗಿದೆ ಹಾಗೇನೆ ಇದೆ. ಲೆಟ್ ಮಿ ಗಿವ್ ಯು ಅ ಸ್ವಾಚ್. ದಿಸ್ ಇಸ್ ಮ್ಯಾಗ್ನೆಟಿಕ್ ವಿಚ್ ಇಸ್ ಸೂಟೇಬಲ್ ಫಾರ್ ಫೇರ್ ಟು ಮೀಡಿಯಂ ಸ್ಕಿನ್ ಪೀಪಲ್. ಕಾಣಿಸ್ತಿದೆ ಅನ್ಕೊಳ್ತೀನಿ. ದಿಸ್ ಇಸ್ ಮಲ್ಬೆರಿ ಮ್ಯಾಜಿಕ್. ಬೆರಿ ಟೋನ್ಸ್ ಇರೋ ಪಿಂಕ್ ಶೇಡ್ ಇದು ಮಲ್ಬೆರಿ ಮ್ಯಾಜಿಕ್. ನೋಡಿ, ಕೆಳಗಿರೋದು ಮಲ್ಬೆರಿ ಮ್ಯಾಜಿಕ್ ಅಂಡ್ ಮೇಲ್ಗಡೆ ಇರೋದು ಮ್ಯಾಗ್ನೆಟಿಕ್. ನಾನು ಈ ಲಿಪ್ಸ್ಟಿಕ್ ಬಗ್ಗೆನೆ ಯಾಕೆ ನಿಮ್ಮ ಹತ್ರ ಹೇಳ್ತಿದ್ದೀನಿ ಅಂದ್ರೆ, ಇದು ಲಿಪ್ ಕ್ರಯಾನ್ ಫಾರ್ಮ್ ಅಲ್ಲಿ ಇದೆ, ರಿಟ್ರಾಕ್ಟಬಲ್ ಪೆನ್ಸಿಲ್ ಆಗಿದೆ ಅಂಡ್ ತುಂಬಾ ಪ್ರಾಡಕ್ಟ್ ಇದ್ರಲ್ಲಿ ಸಿಗುತ್ತೆ. ಇದು ತುಂಬಾ ಇಂಟೆನ್ಸ್ಲಿ ಮ್ಯಾಟ್ ಆಗಿದೆ. ತುಂಬಾ ಇದ್ರಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಂಟೆನ್ಸ್ ಮ್ಯಾಟ್ ಲಿಪ್ಸ್ ಪ್ಲಸ್ ಪ್ರೈಮರ್. ಇದು ಪ್ರೈಮರ್ ಕೆಲಸನೂ ಮಾಡುತ್ತೆ. ಇದು ಡ್ರೈಯಿಂಗ್ ಆಗಿಲ್ಲ, ಇದು ಮ್ಯಾಟ್ ಫಾರ್ಮುಲೇಷನ್ ಆದ್ರೂ ಇದು ತುಂಬಾ ಕ್ರೀಮಿ ಆಗಿದೆ ಅಂಡ್ ನಮ್ಮ ಲಿಪ್ಸ್ ಇದೆಯಲ್ಲ ಯಾವತ್ತು ಮಾಯಿಶ್ಚರೈಸ್ಡ್ ಆಗಿ, ನರಿಶ್ಡ್ ಆಗಿ, ಹೈಡ್ರೇಟೆಡ್ ಆಗಿರೋ ತರ ಕಾಣಿಸುತ್ತೆ. ನಮ್ಮ ಲಿಪ್ಸ್ ಡ್ರೈ ಔಟ್ ಆಗೋದೇ ಇಲ್ಲ, ಡ್ರೈ ಅನ್ಸೋದೇ ಇಲ್ಲ. ಬಟ್ ಒನ್ ಅಂಡ್ ಓನ್ಲಿ ಪ್ರಾಬ್ಲಮ್ ಇಸ್ ಇದು ಟ್ರಾನ್ಸ್ಫರ್ ಪ್ರೂಫ್ ಅಲ್ಲ, ಸ್ಮಚ್ ಪ್ರೂಫ್ ಅಲ್ಲ. ಅಲ್ಪ ಸ್ವಲ್ಪ ಟ್ರಾನ್ಸ್ಫರ್ ಆಗುತ್ತೆ, ಸ್ವಲ್ಪನೇ. ಇದು ಸೆಟಲ್ ಆಗೋವರೆಗೂ ಸ್ವಲ್ಪ ಕಾಯ್ಬೇಕು, ಅದ್ರ ನಂತರ ಈ ಸ್ವಲ್ಪ ಟ್ರಾನ್ಸ್ಫರ್ ಆಗುತ್ತೆ. ಬಟ್ ತುಂಬಾ ಲಾಂಗ್ ಲಾಸ್ಟಿಂಗ್ ಆಗಿದೆ. ನಾನು ಇದನ್ನ ಹಚ್ಬಿಟ್ಟು ಫಂಕ್ಷನ್ಸ್ಗೆಲ್ಲ ಹೋಗ್ತೀನಿ ಅಂಡ್ ಹೋಲ್ ಡೇ ನನ್ನ ಲಿಪ್ಸ್ ಮೇಲೆ ಇದು ಉಳ್ಕೊಳ್ಳುತ್ತೆ. ಈವನ್ ನಾನು ಆಯಿಲಿ ಫುಡ್ ತಿಂದ್ರು, ಐಸ್ ಕ್ರೀಮ್ಸ್ಗಳು ಅದು ಇದು ತಿಂದ್ರು, ಕುಡಿದ್ರು, ಇದು ನನ್ನ ಲಿಪ್ಸ್ ಇಂದ ಬಜ್ ಆಗಲ್ಲ. ಸ್ವಲ್ಪ ಆದ್ರೂ ಇದರ ಟಿಂಟ್ ಲಿಪ್ಸ್ ಮೇಲೆ ಉಳ್ಕೊಳ್ಳುತ್ತೆ. ಇದರ ಪ್ರೈಸ್ ಬಂದ್ಬಿಟ್ಟು $799 ರೂಪೀಸ್. ನಿಮ್ಗೆ $640 ರೂಪೀಸಿಗೆಲ್ಲ ಇದು ಸಿಗುತ್ತೆ. ನಿಮ್ಗೆ ಜಾಸ್ತಿ ಅಂತ ಅನ್ಸ್ಬೋದು, ಬಟ್ ಸಿಗೋ ಕ್ವಾಂಟಿಟಿಗೆ ಇದು ಏನು ಜಾಸ್ತಿ ಅನ್ಸಲ್ಲ. ನೀವು ಎವ್ರಿ ಡೇ ಯೂಸ್ ಮಾಡಿದ್ರೆ ಇದು ನಿಮ್ಗೆ ಅಟ್ ಲೀಸ್ಟ್ 1.5 year ವರೆಗೂ ಬರುತ್ತೆ. ಸೊ ಆ ರೀತಿ ಥಿಂಕ್ ಮಾಡಿ ನೋಡಿ. ದಿಸ್ ಇಸ್ ಲಾಂಗ್ ಲಾಸ್ಟಿಂಗ್ ಆಲ್ಸೋ. ಸೊ ಅದಕ್ಕೋಸ್ಕರ ಇದನ್ನ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ನಿಮ್ಮ ವ್ಯಾನಿಟಿಯಲ್ಲಿ ಸ್ವಲ್ಪ ಸೇವ್ ಮಾಡಿದಾಗೂ ಆಗುತ್ತೆ ಅಂಡ್ ತುಂಬಾ ಸಮಯ ಈ ಲಿಪ್ಸ್ಟಿಕ್ ನಿಮ್ ಬಳಿ ಉಳಿಯುತ್ತೆ ಅಂಡ್ ಟ್ರಾವೆಲ್ಗೆ ತುಂಬಾ ಕನ್ವೀನಿಯಂಟ್ ಆಗಿದೆ. ಯಾಕಂದ್ರೆ ಪೆನ್ ಫಾರ್ಮ್ ಅಲ್ಲಿ ಇದೆ. ಇದನ್ನ ನಾವು ನಮ್ಮ ಬ್ಯಾಗ್ ಒಳಗೆಲ್ಲ ಹಾಕ್ಬಿಟ್ಟು ಹೋಗ್ಬೋದು. ಬುಲೆಟ್ ಲಿಪ್ಸ್ಟಿಕ್ ತರ ಈಸಿಲಿ ಓಪನ್ ಕೂಡ ಆಗಲ್ಲ. ಸೊ ದಟ್ ಇಸ್ ಒನ್ ಅಡ್ವಾಂಟೇಜ್. ಇವತ್ತಿನ ವಿಡಿಯೋಗೆ ಇಷ್ಟೇ, ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬೈ ಬೈ.